ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದವರೇ ಸಿದ್ದರಾಮಯ್ಯ ಮುಗಿಸಲು ಹೊರಟಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ಅವರ ಪಕ್ಷದವರೇ ಕೆಲಸ ಮಾಡಿದ್ದಾರೆ. ಅದು ಓಪನ್ ಸೀಕ್ರೆಟ್, ಯಾರು ಅಂತ ಜಗತ್ ಜಾಹೀರಾಗಿದೆ. ಪದೇ ಪದೇ ಅವರ ಹೆಸರು ತೆಗೆದುಕೊಳ್ಳಲ್ಲ. ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾವೆ ಎನ್ನುವ ಮೂಲಕ ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡ ಇದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಸರ್ಕಾರದಿಂದ ಕಡಿವಾಣ ವಿಚಾರಕ್ಕೆ ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ಸರ್ಕಾರ ಸಿಬಿಐ ತನಿಖೆಗೆ ಕಡಿವಾಣ ಹಾಕಲಿ, ನ್ಯಾಯಾಲಯ ಇದೆಯಲ್ಲ, ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಹಂತದಲ್ಲಿ ಸಿಬಿಐಗೆ ಕಡಿವಾಣ ಹಾಕಿದ್ದು ಸಂಶಯ ಮೂಡುತ್ತೆ. ಸಿಎಂ ಡಿಸಿಎಂ ಮೇಲೆ ಗುರುತರ ಆರೋಪಗಳಿವೆ. ಸರ್ಕಾರದ ನಿರ್ಧಾರದ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶಗಳು ಇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎಂಬ ಚರ್ಚೆ ವಿಚಾರಕ್ಕೆ 2028ಕ್ಕೆ 120, 140 ಸ್ಥಾನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. 2028ಕ್ಕೆ ಪೂರ್ಣ ಪ್ರಮಾಣದ ಸರ್ಕಾರ ತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ನಮ್ಮ ಪಕ್ಷದ ನಿರ್ಣಯಕ್ಕೆ ನಾನು ಬದ್ಧನಿದ್ದೇನೆ. ಬಿಎಸ್ವೈ ವಿರುದ್ಧ ಈ ಹಿಂದೆ ಎಫ್ಐಆರ್ ಆದಾಗ ಸಿದ್ದರಾಮಯ್ಯ ಏನು ಹೇಳಿದ್ರು? ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಬಿಎಸ್ವೈ ವಿಚಾರದಲ್ಲಿ ತಾವು ಹೇಗೆ ನಡೆದುಕೊಂಡಿದ್ದೀರಿ ಎಂಬುದನ್ನ ನೆನಪಿಸಿಕೊಳ್ಳಿ ಅಂತ ಪ್ರಶ್ನೆ ಮಾಡಿದ್ರು. ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ, ಆ ಸಭೆ ಏನು ಏನಂತಂದ್ರೆ ಅದರದ ಬಹಳ ಚರ್ಚೆ ಆಗ್ತಾ ಇದೆ. ಒಳ್ಳೆ ಕ್ವಶನ್ ಕೇಳ್ರಿ, ಅದು ಭಾಳ ಧನ್ಯವಾದ ನಿಮ್ಗೆ. ಅದು ಕ್ಲಿಯರ್ ಮಾಡ್ಬೇಕಾಯ್ತು. ನಾನು ನೋಡಿ ಒಂದು ಸಿಂಪಲ್ ಆಯ್ತು, ಏನೂ ಹತ್ರ ವಿಶೇಷತೆ ಇನ್ನೇನೂ ಇಲ್ಲ. ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಬಸವರಾಜ ಯತ್ನಾಳ್ ಫೋನ್ ಮಾಡಿದಾಗ ಫೋನ್ ಮಾಡಿ, ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗ ಸಿಟ್ಯಾಗ ಬರ್ತಪ್ಪ. ಇಲ್ಲ ಈಶ್ವರಪ್ಪ ಮನೆ ಹೊಂಟು ಬಂದು ಎಲ್ಲಿ ಮನೆ ಐತೆ ನಂಗೆ ಗೊತ್ತಾಗಿಲ್ಲ. ರೈಲ್ವೆ ಟ್ರ್ಯಾಕ್ ಬರ್ಬೇಕಂತ ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇತ್ತು ಬರ್ತಾನೆ ಅಂತ ಹೇಳ. ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಅಂತು ಅಲ್ಲಿ ಹೋಗ್ಬಿಡಿ. ಮೊದಲ ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ. ಅವ್ನು ರಾಜುಗಳು ಅಂದ್ರೆ ಹೊರಗಿಂದ ಹೊರಗೆ ಬಂದುಬಿಡ್ತೀನಿ, ಒಳಗೆ ಹೋಗ್ಕರ್ಕಿಲ್ಲ. ನಾನು ಫಸ್ಟ್ ಹೇಳ್ತೀನಿ, ನಾನು ರಾಜುಗಳು ಒಳಗದ ಅಂದ್ರೆ ನಾ ಒಳಗೆ ಹೋಗ್ಕರಿ ಯತ್ನಪ್ಪ ಮಾಡಿಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕೊಂಡು ಹೇಳಿಬಿಡ್ತಿದ್ದೆ. ನಾನು ನೇರವಾಗಿ ಹೋಗಿದ್ದೆ. ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ವರಪ್ಪ ಕೂತಿದ್ರು. ಯತ್ನಾಳ್ ಅವರು ಏನು ಚರ್ಚೆ ಮಾಡಿದ್ರು? ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡ್ತಾರೆ. ಈ ರಾಜಕೀಯ ಏನೂ ಇಲ್ಲ, ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ಕೂತ ತಕ್ಷಣ ಏನೂ ಅಲ್ಲೇನು ಅವ್ರು BJP ಕರ್ಕೊಂಬೋದು ಏನು ಚರ್ಚೆ ಇಲ್ಲ. ಯಾಕೆ BJP ಕರ್ಕೊಂಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋಬೇಕಾದ್ರೆ. ನಾವು ಯಾರೋ ಕರ್ಕೊಂಡೋಗಿ ತಂದು ಅದನ್ನ ದೊಡ್ಡ ಪೋಷಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋದಾಗ ಈಶ್ವರಪ್ಪ ಮನೆಗೆ ಹೋದದ್ದು ರಾಜಕೀಯ ದುಡ್ಡಿದೆ, ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು. ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜುಗೂಡ ಯಾಕೆ ಬಂದ್ರೆ ಗೊತ್ತಿಲ್ಲ. ಮತ್ತು ರಾಜುಗೂಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತು ಒಳಗೆ ಹೋಗ್ಕರ್ಕಿಲ್ಲ. ರಾಜುಗೌಡನ ಬಗ್ಗೆ ನಮ್ಗೆ ಏನು ಎಲ್ಲ ಈಗ ಮಾಧ್ಯಮ ಹೇಳಕ್ಕೆ ಹೋದ್ರೆ ಮರುದು ದೊಡ್ಡಪುರ ಮಾಡಿ ಇನ್ನೊಂದು ಮೀಡಿಯಾ ಇನ್ನೊಂದು ಕತ್ತಿ ಕಟ್ಟಿ ಹೇಳಿದ. ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳಿ ಅವ ಇಜ್ಜದ ಹೊಡಿತಾನೆ. ಅವ್ನು ಒಳಗೆ ಚರ್ಚೆ ಅದು ಹೇಳ ಅವ್ರ ಬಗ್ಗೆ ಅಂತ ಹೇಳ ಅವ್ನು ಹೊಡಿತಾರೆ. ಅದು ಹೇಳ್ಬಾರ್ದು. ನಾನು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು. ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು. ಇದ್ದದ್ದು ನೇರವಾಗಿ ಹೇಳ್ಬೇಕು. ಅಂದ್ರೆ ಒಂದು ಅದು ಚರ್ಚೆ ಆಗ್ತದೆ ಅಂಥದ್ದು. ಈಶ್ವರಪ್ಪಂದ BJP ಕರ್ಕೊಂಬ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ. ಅವನು ನಿರ್ಣಯ ತಗೊಂಡ್ರು ನಮ್ಮ ಹೈಕಮಾಂಡ್, ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ. ನಮ್ದು ಎಷ್ಟು ಈಶ್ವರಪ್ಪನ BJP ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಫುಲ್ ಸ್ಟಾಪ್. ಪರ್ವತದಲ್ಲಿ ಯಾರಿಗೂ ಎಲ್ಲ ಹಕ್ಕದೆ. ನಮ್ದು ಕ್ವಶನ್ ನಾನು ಭಾರತೀಯ ಜನತಾ ಪಕ್ಷ ಏನು ನಿರ್ಣಯ ಕೆಲಸ ಮಾಡೋಣ. ನಾವು ವೈಯಕ್ತಿಕ ರಮೇಶ್ ನಿರ್ಣಯ ಏನೂ ಇರುತ್ತಲ್ಲ. ಈಗ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರದ ಒಂದು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡ್ತೇವೆ. ಶುದ್ಧೀಕರಣ ಆದಂತ ಪಕ್ಷದ ತತ್ವಸಿದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತಾವೆ. ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗರ ಆಕೈತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಕೂಲ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ. ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧದೇವೆ. ನಾ ದೆಹಲಿ ಹೋಗಿಲ್ಲಪ್ಪ, ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವ್ರ ಮನೆಗೆ ಹೋಗಿರುವಂತದ್ದು ವಿರೋಧಿಗಳಿಗೆ ಎಲ್ಲೋ ಒಂದ್ ಕಡೆ ಅದು ನೋಡಿ. ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ BJP ಅದನ್ನು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ. ಈಶ್ವರಪ್ಪ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾವು ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ನಾವು ಅವ್ರು ಒಳ್ಳೆ ಅವ್ರನ್ನ ಈಶ್ವರಪ್ಪ ಮನೆಗೆ ಹೋಗ್ಕೊಂಡು ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟಿಂದ
ಹೋದೆ ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಮತ್ತು ಯತ್ನಾಳ್ ಹೋರಾಟದಲ್ಲಿ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠ ಪೂಜೆ ಬೇಕು ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್. ನಾವು ಇವತ್ತು ಮಾಧ್ಯಮದ ಬಂಧಕ್ಕೆ ಮೊದಲ ಬಾರಿಗೆ ಭಾಳ ಹಾರ್ಟ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ. ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಲ್ಲ ವಿಷಯ ಅದನ್ನು ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನು ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ಧದೇವೆ. ಈಗ ರಾಜುಗೌಡರು ಯಾಕೆ ಸರ್ ಸುಮ್ಮನೆ ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ. ಅವ್ರ ಸ್ವಭಾವದ ಏನು ಮಾಡಕ್ಕೆ ನಾನು ನೋಡ್ರಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾತಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ್ರೆ ಮಾತಾಡ್ಬೋದಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಯಾವತ್ತಿರಲು ನೇರ ಹೇಳ್ತಾರೆ, ಬಟ್ ಈ ರಾಜುಗೌಡರು ಯಾಕೆ ಕತೆ ಕಟ್ಟಿ ಏನು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಹೇಳಿದ್ರೆ ರಾಜು ಮ್ಯಾಲ ಅಂದ್ರೆ ನಾವು ಒಳಗೆ ಹೋಗ್ಬೇಕಿಲ್ಲ, ಹೊರಗೆ ನೋಡಿ. ಇಲ್ಲ ನಮ್ದೇ ಇಲ್ಲ. ಅವ್ನು ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರು ಗುರ್ಸ್ಕೊಂಡ್ರು. ಅಲ್ಲಿ ಅವರು ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಅದು ಹೋಗಿಲ್ಲ. ಅದಕ್ಕೆ ಸಾಕು ಫುಲ್ ಸ್ಟಾಪ್ ಇಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ ಸರ್. ಈಗ ಸರ್, ರಾಜುಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಮತ್ತೆ ಈಶ್ವರಪ್ಪ ಮನವೊಲಿಸುವ ಪ್ರಯತ್ನ ಯಡಿಯೂರಪ್ಪ ಕಮ್ಮಿ ಮಾಡ್ತಾ ಇದೆಯಾ ಅಂತ ನೀವು ಗಟ್ಟಿಯಾಗಿ ನಿಂತಿದ್ದೀರ ಅಂತ ಹೇಳಿ ಬೇಡ, ಫುಲ್ ಸ್ಟಾಪ್. ಥ್ಯಾಂಕ್ ಯು. ಸರ್ ಈಗ ಸುಮ್ಮನೆ ಏನೋ ಬೇರೆ ಸಂಬಂಧಪಟ್ಟಂತೆ ಹೌದು ನಮ್ದು ಆಗ್ಬೇಕು, ಸರಿಯಾದ ಸಮಯ ಆಗ್ಬೇಕು. ಮತ್ತೆ ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟ್ಟೆ. ನಮ್ಗೆ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲು ಈಗ ಉದಾಹರಣೆ ಕುಡ್ಚಿರಿ ಆಗಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೊರಟದ ಮೊದಲಿಂದ ಅವುಗಳ ತಾಲೂಕಾಗಿ ಮೂಡಾ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ದೀರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾರೆ. ಅದೇ ಒಂದೇ ಮಾತು ನಾವು ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು ಸರ್. ಮಾತಾಡಿದ್ರೆ ಸರ್ ನಮ್ಗೆ ಚಲೋ ಆಯ್ತಪ್ಪ. ಇವತ್ತು ನನಗೆ ಆ್ಯಕ್ಚುಲಿ ಬೇಕಾಯ್ತು. ನಮ್ಗೆ ಇಲ್ಲ ಚಲೋ ಆಯ್ತು. ನಂಗೆ ವೇದಿಕೆ ಬೇಕಾಯ್ತು ನನಗೆ. ಇಲ್ಲ ರೀ ಏನು ಪ್ರಕರಣ ನಡೀತಾ ಇದೆ ಈಗ. ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು. ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ. ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ. ಕೊನೆಗೆ ನ್ಯಾಯಾಂಗ ಇದಲ್ಲ, ಇವ್ರು ಏನು ಬೇಕಾದ್ರೆ ಮಾಡ್ಬೋದು. ಕೊನೆಗೆ ನ್ಯಾಯಾಂಗ ಇದಲ್ಲ, ಅದು ಯಾರು ಬೇಕಾದ್ರೆ ಅನ್ಯಾಯ ಹೋಗಿ ಇದು ಮಾಡ್ಬೋದು. ಅದೇ ಅವ್ರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು. ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. CM DCM ಅಲ್ಲಿ ಇಬ್ಬರು ಗುರುತ್ವರ ಅಪವಾದ. ಈ ಸಂದರ್ಭದಲ್ಲಿ ಆ ನಿರ್ಣಯ ತಪ್ಪು. ಯಾವುದೇ ಅಂದರೆ ಅವರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತಾರೆ. ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲೇ ನ್ಯಾಯ ಸಿಗುತ್ತೆ. ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ 120 ಸೀಟ್ 40 ಸೀಟ್ ಬರುವಂಥ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಪ್ರಯತ್ನ ಮಾಡ್ಬೋದು. ಸರ್ಕಾರ ಕೆಡುತ್ತು ಬಿಡ್ತು ನಾವು ತಲೆಯಾಗಿ ಇಲ್ಲ ನಮ್ದು. ಇಲ್ಲ ನಾವು ಸೈಲೆಂಟ್ ಪರ್ಸನ್. ಸೈಲೆಂಟ್ ನಾವು ಯಾವಾಗ ಹೆಂಗಿರ್ತೋ ಹಂಗಿರ್ತವೆ. ಸೈಲೆಂಟ್ ಸಂಬಂಧ ನಾವೀಗ ಪಕ್ಷ ಭಾಳ ಕೆಳಗೆ ಹೊಂಟೈತಿ. ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಾವು ಪಕ್ಷ ಬಲ ಮಾಡಿ ಮುಂದಿನ 2000 ಸರ್ಕಾರ ಆದರೆ ಏನೋ ಅಪವಾದ ಮೇಲೆ ಸರ್ಕಾರ ಇದೆ ನಮ್ಮದು ಭಾರತೀಯ. ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ. ಯಾವುದೇ ಸಮಯ ಎಲೆಕ್ಷನ್ ಆದರೆ ಪೂರ್ವ ಪ್ರಮಾಣದಲ್ಲಿ 123 ಸೀಟ್ ತಂದು ಪಕ್ಷ ದೊಡ್ಡ ಪ್ರಮಾಣ ತಂದು ನಾವು ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತ ಆಶೆ ಇದೆ ನಮ್ಗೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಎಲ್ರಿಗೂ ಇವತ್ತು ನಾ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ನೋಡ್ರಿ, ಮೊದಲನೇ ದಿವಸ ಹೇಳಿದ್ರೆ ಪದೇ ಬೇಡ. ನಮ್ಮ ಪಕ್ಷ ಏನು ಇದಲ್ಲ ಅದಕ್ಕೆ ನಾ ಬದ್ದದ. ಪಕ್ಷ ಏನು ನಿರ್ಣಯ ತಗೊಂಡು ನಾ ಬದ್ದದ. ಈ ವಿಚಾರದಲ್ಲಿ ನೋಡ್ರಿ, ನಾ ಹೇಳಿದೆ ಮೊದಲನೇ ಯಡಿಯೂರಪ್ಪ ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅದನ್ನ ಶಬ್ದ ಪ್ರತಿ ನೆನಪು ಮಾಡ್ಕೊಂಡು ಡಿಸಿಷನ್ ತಗೋದು ಹೇಳಿದ್ರು. ಅವರು ತಿಳುವಳಿಕೆ ಅದ್ರ
ಒಬ್ಬ ಮಾಸ್ ಲೀಡರ್ ಅದಾನ. ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ಉದ್ಯೋಗ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು. ಅವರು ನಿರ್ಣಯ ತಗೋಬೇಕಂತ ಒಳ್ಳೆ ನಿರ್ಣಯ ತಗೋದು ನಾನು ಒಂದು ಆಶಿಸ್ತೀನಿ. ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದೆ, ಅದೆಲ್ಲ ಗೊತ್ತಿದೆ. ಅದೇನು ಓಪನ್ ಸೀಕ್ರೆಟ್ ಇದೆ. ಅದು ಯಾರು ಮಾಡಿದ್ರೆ ಎಲ್ಲ ಜಗತ್ ಜಾಹಿರ್, ಪದೇ ಹೆಸರು ತಗೋಬೇಡ, ಜಗತ್ ಜಾರಿದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದಾರೆ. ನಮಗೇನು ಸಂಬಂಧ. BJPಗೆ ನಮ್ಮ ವಿರೋಧ ಪಕ್ಷಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಮ್ಮ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಚರ್ಚೆ ಆಗ್ತದೆ ಸರ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.